ಲೋಕಸಭೆ ಚುನಾವಣೆಯಲ್ಲಿ ಅಥಣಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ಲೀಡ್ ಬಂದಿದ್ದು ನಮಗೆ ಖುಷಿಯ ವಿಚಾರ ಎಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾರ್ಯಕರ್ತರ ಭೇಟಿ ನಿಮಿತ್ತವಾಗಿ ಅಥಣಿ ಪಟ್ಟಣಕ್ಕೆ ಆಗಮಿಸಿದ ರಮೇಶ್ ಜಾರಕಿಹೊಳಿ ಲೋಕಸಭೆ ಚುನಾವಣೆಯಲ್ಲಿ ಅಥಣಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ಲೀಡ್ ಬಂದ ವಿಚಾರವಾಗಿ ಮಾತನಾಡಿದ ಅವರು, ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಲೀಡ್ ಕಳೆದುಕೊಂಡಿತ್ತು. ಸುಮಾರು 72,000 ಅಂತರ ಕಾಯ್ದುಕೊಂಡ ಕಾಂಗ್ರೆಸ್ಗೆ ಜನ ಬೇಸತ್ತು ಇವತ್ತು ನಮ್ಮ ಪಕ್ಷದ ಮೇಲೆ ಒಲವು ತೋರಿ ಲೋಕಸಭೆ ಚುನಾವಣೆಯಲ್ಲಿ ಲೀಡ್ ಕೊಟ್ಟಿದ್ದಾರೆ. ಅದು ಖುಷಿಯ ವಿಚಾರ ಎಂದು ಹೇಳಿದರು. ನೋಡಿ, ಬಹಳಷ್ಟು ಗೋಲ್ಮಾಲ್ದಾವೆ. ನಮ್ಮ ಪಕ್ಷ ಎಲ್ಲ ನಾಯಕರು ಕುತ್ಕೊಂಡು ವಾಲ್ಮೀಕಿ ನಿಗಮ ಇರ್ಬೋದು, SC ಇರ್ಬೋದು, ಎಲ್ಲರನ್ನು ಡೈವರ್ಟ್ ಮಾಡಿ ಒಂದು ಸುಮ್ಮನೆ ಗ್ಯಾರಂಟಿಗೋಸ್ಕರ ಅನುದಾನ ಶಿಫ್ಟ್ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ. ಎಲ್ಲ ಇಡೀ ಜಿಲ್ಲೆ ಇರ್ಬೋದು, ರಾಜ್ಯದ ಮೂಲೆ ರಸ್ತೆ ಇರ್ಬೋದು, ನೀರಾವರಿ ಸ್ಕೀಮ್ ಇರ್ಬೋದು, ಯಾವುದೇ ಸ್ಕೀಮ್ಗೆ ದುಡ್ಡು ಬರುತ್ತಾ ಇಲ್ಲ. ಬಹಳಷ್ಟು ರಾಜ್ಯ ಸ್ಥಿತಿ ಅಧೋಗತಿ ಹೋಗಿದೆ. ಸರ್, ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಡ್ರಿ, ವಾಲ್ಮೀಕಿ ಹಗರತಿ ಅದು ಆಲ್ಮೋಸ್ಟ್ ಪ್ರೂವ್ ಆಗೈತೆ. ಅದನ್ನು ದಯವಿಟ್ಟು CBI ಎನ್ಕ್ವೈರಿ ಕೊಟ್ಟರೆ ಸತ್ಯಾಸತ್ಯ ಹೊರಗೆ ಬರ್ತೈತೆ. SIT ಇಂದ ಸತ್ಯ ಮುಂದೆ ಬರೋದಿಲ್ಲ. ಅದಕ್ಕೆ CBI ಕೊಟ್ಟರೆ, ಯಾಕೆ 100 ಕೋಟಿ ಬಡವರಿಗೆ ಒಂದು ST ಜನಾಂಗ ಸಂಬರ ಮಾಡ್ತಾ ಇದೆ ಅಂತ ಸರ್. ನೋಡ್ರಿ, ನಮ್ಮ ಪಕ್ಷದ ಅವ್ರ ಪಕ್ಷವೇ ಅವ್ರ ಆಂತರಿಕ ಸಮಸ್ಯೆ, ನಮ್ಮ ಸಮಸ್ಯೆ ಅಲ್ಲ. ನಮ್ಮ ಪಕ್ಷಕ್ಕೆ ಲೀಡ್ ಬಂದು ಸಂತೋಷ ಆಗಿದೆ. ನಮಗೆ ನಮ್ಮ BJP ಪಕ್ಷ ಲೀಡ್ ಆಗೋದಕ್ಕೆ ಸಂತೋಷ ಇದೆ. 74,000 ಮೈನಸ್ ಇತ್ತು, 8,000 ಪ್ಲಸ್ ಐತೆ. ನಮ್ಮ ಕಾರ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್.